ನಮಸ್ಕಾರ. ಪಾಕ್ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಇಶಾನ್ ಕಿಶನ್. ಬಳಿಕ ಮಾಡಿದರು ದೊಡ್ಡ ಘೋಷಣೆ. ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದು ಇಶಾನ್ ಕಿಶನ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಹಾಗಾಗಿ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಇಶಾನ್ ಕಿಶನ್ ಅವರ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಶ್ರೀಲಂಕಾದಲ್ಲಿ ನಡೆದ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ 61 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸಿರಬಹುದು. ಆದಾಗ್ಯೂ ಭಾರತದ ಈ ಹೈ ಮಾರ್ಜಿನ್ ವಿಕ್ಟರಿಗೆ ಇಶಾನ್ ಕಿಶನ್ ಮೂಲತಃ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನ ಆ ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ಇಶಾನ್ ಕಿಶನ್ ಆಡಿದ ಆಟಕ್ಕೆ ಅವರೇ ಸರಿಸಾಟಿ. ರಿವರ್ಸ್ ಸ್ವೀಪ್ ಶಾಟ್, ಕವರ್ ಡ್ರೈವ್, ಸ್ಕೂಪ್ ಶಾಟ್ ಎಲ್ಲಾ ಶಾಟ್ಗಳನ್ನ ಬಾರಿಸುವ ಮೂಲಕ ಪಾಕ್ ಬೌಲರ್ಗಳನ್ನ ನಿದ್ದೆಗೆಡಿಸಿದರು. ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನ ಮಾಡಿಸುವ ಮೂಲಕ ಕೇವಲ 27 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದೆ. ಈ ಮಧ್ಯೆ ತನಗೆ ಇಂಜುರಿ ಆದ್ರೂ ಕೂಡ ಅದನ್ನು ಲೆಕ್ಕಿಸದೆ ಇಶಾನ್ ಕಿಶನ್ ಸ್ಫೋಟಕ ಆಟವನ್ನ ಮುಂದುವರಿಸಿದ್ರು. ಇದರೊಂದಿಗೆ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತು. ಈ ಗುರಿಯನ್ನ ಬೆನ್ನಟ್ಟಿದಂತ ಪಾಕ್ ತಂಡ ಪವರ್ ಪ್ಲೇನಲ್ಲಿ 4 ವಿಕೆಟ್ ಕಳೆದುಕೊಂಡು ಸೋಲಿನ ಪ್ರಪಾತಕ್ಕೆ ಸಿಲುಕಿಕೊಂಡಿತು. ಇನ್ಫ್ಯಾಕ್ಟ್ ಡಬಲ್ ಡಿಜಿಟ್ಗೆ ಆಲ್ಔಟ್ ಆಗುವ ಭೀತಿಯೂ ಕೂಡ ಹುಟ್ಟುಕೊಂಡಿತು. ಆದಾಗ್ಯೂ ಆ ಹಂತದಲ್ಲಿ ಉಸ್ಮಾನ್ ಆಡಿದ 44 ರನ್ಗಳ ಇನ್ನಿಂಗ್ ತಂಡದ ಮೊತ್ತವನ್ನು 100 ರನ್ಗಳ ಗಡಿ ದಾಟಿಸಿತು. ಪರಿಣಾಮವಾಗಿ ಪಾಕಿಸ್ತಾನ 18 ಓವರ್ಗಳಲ್ಲಿ 114 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಇತ್ತ ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ವರುಣ್ ಹಾಗೂ ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 61 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಇಶಾನ್ ಕಿಶನ್ ಔಟ್ ಆಗುವ ವೇಳೆ ತಂಡದ ಸ್ಕೋರ್ 88 ಆಗಿತ್ತು. ಇದರಲ್ಲಿ ಇಶಾನ್ ಕಿಶನ್ ಅವರದ್ದೇ 77 ರನ್ಗಳಾಗಿದ್ದವು. ಇದರಿಂದ ಗೊತ್ತಾಗುತ್ತೆ ಇಶಾನ್ ಕಿಶನ್ ಎಷ್ಟು ಅಗ್ರೆಸಿವ್ ಅಪ್ರೋಚ್ ನಿಂದ ಬ್ಯಾಟಿಂಗ್ ನಡೆಸಿದ್ರು ಅನ್ನೋದನ್ನ. ಮತ್ತು ಗೆದ್ದ ಬಳಿಕ ಮಾತನಾಡಿದ ಇಶಾನ್ ಕಿಶನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ಇದು ಟೀಂ ಇಂಡಿಯಾದಲ್ಲಿ ನನ್ನ ಅಸ್ತಿತ್ವದ ಆಟವಾಗಿತ್ತು. ಕಳೆದ 2 ವರ್ಷಗಳಿಂದ ನಾನು ತಂಡದಲ್ಲಿ ಸ್ಥಾನವನ್ನ ಪಡೆಯದೆ ಹೊರಗುಳಿದಿದ್ದೆ. ಆ ಕಷ್ಟ ಏನು ಎಂದು ನನಗೆ ಮಾತ್ರ ಗೊತ್ತು ಮತ್ತು ಆ ಕಹಿ ದಿನಗಳನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುವುದಿಲ್ಲ. ಭಾರತಕ್ಕಾಗಿ ಬಿಗ್ ಮ್ಯಾಚ್ ನಲ್ಲಿ ಪರ್ಫಾರ್ಮೆನ್ಸ್ ನೀಡಿರುವುದು ಖುಷಿ ನೀಡುತ್ತಿದೆ. ಇದೇ ಪ್ರದರ್ಶನವನ್ನ T20 ವಿಶ್ವಕಪ್ ಉದ್ದಕ್ಕೂ ಕಂಟಿನ್ಯೂ ಮಾಡಿ ಭಾರತಕ್ಕೆ ಮತ್ತೊಂದು ಟ್ರೋಫಿಯನ್ನು ತಂದುಕೊಡಲು ಎದುರು ನೋಡುತ್ತಿದ್ದೇನೆ ಎಂದು ಇಶಾನ್ ಕಿಶನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾನು ನ್ಯೂಜಿಲೆಂಡ್ ಸೀರೀಸ್ ನಲ್ಲಿ ಕಮ್ ಬ್ಯಾಕ್ ಮಾಡಿ ಇಲ್ಲಿವರೆಗೂ ಬಂದಿದ್ದೇನೆ. ನನಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ಬಿಗ್ ಮ್ಯಾಚಸ್ ಅಂತ ಬಂದಾಗ ಶಕ್ತಿಯ ಅವಶ್ಯಕತೆ ಇರಲ್ಲ, ಅಲ್ಲಿ ಯುಕ್ತಿ ಕೆಲಸ ಮಾಡುತ್ತೆ. ಬೇಗ ವಿಕೆಟ್ಗಳು ಬಿದ್ದಾಗ ನನ್ನ ಮೈಂಡ್ ನಲ್ಲಿ ಕ್ಲಿಯರ್ ಇತ್ತು. ನಾನು ಇಲ್ಲಿಂದ ಇನ್ನಿಂಗ್ಸ್ ಕಟ್ಟಬೇಕು, ಭಾರತಕ್ಕೆ ಪಂದ್ಯ ಗೆಲ್ಲಿಸಿಕೊಡ್ಬೇಕು. ಅದನ್ನೇ ಮಾಡಿದೆ ಮತ್ತು ಮುಂಬರುವ ಪಂದ್ಯಗಳಲ್ಲಿಯೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ನನಗೆ ತುಂಬಾ ಫ್ರೀಡಮ್ ನೀಡಿದ್ದಾರೆ ಮತ್ತು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ನನ್ನನ್ನು ತುಂಬಾ ಬ್ಯಾಕ್ ಮಾಡಿದ್ದಾರೆ ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ಇಶಾನ್ ಕಿಶನ್ ಮಾಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಅವಾರ್ಡ್ ಅನ್ನು ನಾನು ನನ್ನ ತಂಡದ ಎಲ್ಲ ಆಟಗಾರರಿಗೂ ಅರ್ಪಿಸುತ್ತೇನೆ. ಎಲ್ಲರಿಗೂ ಈ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು ಎಂದು ಹೇಳುವ ಮೂಲಕ ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಹಾಗೂ ಪಾಕ್ ವಿರುದ್ಧ ಗೆದ್ದಿರುವುದು ವೈಯಕ್ತಿಕವಾಗಿ ಕಾನ್ಫಿಡೆನ್ಸ್ ತಂದು ಕೊಟ್ಟಿದೆ ಎಂದು ಇಶಾನ್ ಕಿಶನ್ ಹೇಳಿದ್ದಾರೆ.